ಜಯ ಏಕಾದಶಿ ವ್ರತಕಥೆ. ಇದೇ 29 ಜಾನ್ವರಿ 2026ರಂದು ಜಯ ಏಕಾದಶಿ ಇದೆ. ಈ ವ್ರತಕಥೆಯನ್ನು ನೋಡೋಣ ಬನ್ನಿ. ಸ್ವರ್ಗಲೋಕದಲ್ಲಿ ಇಂದ್ರದೇವನ ಆಸ್ಥಾನದಲ್ಲಿ ಸಂತೋಷದ ಸಮಾರಂಭ ಏರ್ಪಡಿಸಿರುತ್ತಾರೆ. ಅಲ್ಲಿ ಎಲ್ಲ ದೇವತೆಗಳು ಮತ್ತು ಗಂಧರ್ವರು ಆಸೀನರಾಗಿರುತ್ತಾರೆ. ಅಲ್ಲಿ ನೃತ್ಯ ಕಾರ್ಯಕ್ರಮವೂ ಇರುತ್ತದೆ. ಮಾಲ್ಯವನ ಮತ್ತು ಪುಷ್ಯವತಿ ನೃತ್ಯ ಮಾಡಲು ಸಿದ್ಧರಿರುತ್ತಾರೆ. ಮಾಲ್ಯವನ ಮತ್ತು ಪುಷ್ಪವತಿಯು ಅಪ್ರತಿಮ ನೃತ್ಯಗಾರರಾಗಿರುತ್ತಾರೆ. ಎಲ್ಲರ ಮನವನ್ನು ತನ್ನತ್ತ ಸೆಳೆಯುವಷ್ಟು ಅವರ ನೃತ್ಯ ಕಾರ್ಯಕ್ರಮವಿರುತ್ತದೆ. ನೃತ್ಯ ಮಾಡುವಾಗ ಸಭೆಯನ್ನು ಮರೆತು ತಮ್ಮ ಲಯವನ್ನು ಕಳೆದುಕೊಂಡರು. ಇದನ್ನು ಕಂಡ ಕೋಪಗೊಂಡು ಇಂದ್ರದೇವ, ನೀವು ಸ್ವರ್ಗಲೋಕದಿಂದ ವಂಚಿತರಾಗಿ ಭೂಮಿಯ ಮೇಲೆ ಜನಿಸಿ ರಕ್ತ ಪಿಶಾಚಿಯ ಯೋನಿಯೊಳಗೆ ಜನಿಸಿ ಎಂದು ಶಪಿಸುತ್ತಾರೆ. ಇಂದ್ರದೇವ ಹೇಳಿದಂತೆ ಮಾಲ್ಯವನ ಮತ್ತು ಪುಷ್ಯವತಿ ಪಿಶಾಚಿ ಯೋನಿಯಲ್ಲಿ ಜನಿಸಿ ತುಂಬ ಸಂಕಷ್ಟಗಳನ್ನು ಪಡಬೇಕಾಗುತ್ತದೆ. ಒಂದು ದಿನ ತುಂಬ ದುಃಖಿತರಾಗಿ ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಹಾಗೆ ಅವತ್ತಿನ ದಿನ ಸೇವಿಸಲು ಅವರಿಗೆ ಏನೂ ಸಿಗದ ಕಾರಣ ಹಸಿವಿನಿಂದ ಆ ಮರದ ಕೆಳಗೆ ಇಡೀ ರಾತ್ರಿ ಕಾಲ ಕಳೆಯುತ್ತಾರೆ. ಚಳಿ ಮತ್ತು ಗಾಳಿಯಿಂದಾಗಿ ರಾತ್ರಿಯೆಲ್ಲ ಆಯಾಸ ಬಾಯಾರಿಕೆಯಿಂದ ನಿದ್ರೆಯೂ ಬಾರದೆ ಜಾಗರಣೆಯನ್ನು ಸಹ ಮಾಡಿರುತ್ತಾರೆ. ದೇವರನ್ನು ನೆನೆಯುತ್ತಾ ನಮಗೇಕೆ ಈ ಶಿಕ್ಷೆ ಎಂದು ಪಶ್ಚಾತ್ತಾಪದಿಂದ ಇಡೀ ರಾತ್ರಿ ಕಾಲ ಕಳೆದಿರುತ್ತಾರೆ. ನಂತರ ಮಾರನೇ ದಿನ ದ್ವಾದಶಿ ದಿನ ಅವರಿಗೆ ಒಂದು ಅಚ್ಚರಿ ಕಾದಿತ್ತು. ಅದು ಏನೆಂದರೆ, ವಿಷ್ಣುದೇವರು ಪ್ರತ್ಯಕ್ಷರಾಗಿ, ನೀವು ಜಯ ಏಕಾದಶಿಯ ದಿನ ಉಪವಾಸ ಜಾಗರಣೆ ಮಾಡಿದ್ದೀರಾ, ಅದು ಜಯ ಏಕಾದಶಿ ಎಂದು ನಿಮಗೆ ತಿಳಿದಿರಲಿಲ್ಲ ಅಷ್ಟೇ, ನಿಮಗೆ ಶಾಪ ವಿಮೋಚನೆಯಾಗಿದೆ ಎಂದು ಹೇಳಿ ಮಾಲ್ಯವನ ಮತ್ತು ಪುಷ್ಯವತಿಯನ್ನು ಆಶೀರ್ವದಿಸುತ್ತಾರೆ. ನಂತರ ಸ್ವರ್ಗಲೋಕಕ್ಕೆ ಕಳುಹಿಸುತ್ತಾರೆ. ಜಯ ಏಕಾದಶಿಯಿಂದ ನಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಮಾಡಿದ ಎಷ್ಟೋ ಪಾಪಗಳಿಗೆ ವಿಷ್ಣು ದೇವರು ಕ್ಷಮೆಯಾಚಿಸುತ್ತಾರೆ. ನಮ್ಮ ಜೀವನದಲ್ಲಿ ಸೋಲನ್ನೇ ಸೋಲಿಸಿ ಜಯವನ್ನು ಪಡೆಯಬೇಕು ಅಂದರೆ ಶ್ರದ್ಧಾ ಭಕ್ತಿಯಿಂದ ಯಥಾಶಕ್ತಿ ಜಯ ಏಕಾದಶಿಯನ್ನು ಮಾಡಬೇಕು. ಹರೇ ಕೃಷ್ಣ.